ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುರು, ಕೊನೆಗಳಿಗೆಲ್ಲಾದರೂ ಸುಮ್ಮ ಮನ್ಸು ಬದಲಾಯಿಸ್ಕೊತಾಳೆ ಅಂತ ಅಂದ್ಕೊಂಡಿದ್ದು, ಆದ್ರೀಗ ಮದುವೆಗೆ ಒಪ್ಕೆ ಅಂತ ಹೇಳ್ಬಿಡ್ತಾಳಲ್ಲ ಗುರು. ಲೇ, ಒಪ್ಕೊಳಕಿಲ್ಲ ಅಂತಾನೆ ನಾನು ಅನ್ಕೊಂಡಿದ್ದು, ಆದ್ರೆ ಎಲ್ಲ ಉಲ್ಟಾ ಹೊಡಿತು. ಹೌದು, ನೀವು ಇದ್ದಿಲ್ಲಲ್ಲ, ನಿಮಗೆ ಗೊತ್ತಾಯ್ತು? ಮದುವೆ ಗಂಡ ಈ ವಿಷಯ ಹೇಳ್ದ ಬಾವ. ಎಲ್ರಿಗೂ ಪಾಸ್ಟ್ ಇರೋ ಥರ ನನಗೂ ಒಂದು ಪಾಸ್ಟ್ ಲವ್ ಸ್ಟೋರಿ ಇದೆ. ನಾನು ಸಚಿನ್ ಅನ್ನೋ ಹುಡುಗನ ಲವ್ ಮಾಡ್ತಿದ್ದೆ. ಫ್ಯಾಮಿಲಿ ಸ್ಟೇಟಸ್ ಅಡ್ಡ ಬಂತು. ಅವ್ರ ತಂದೆಗೆ ನಾನು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವುದೂ ಇಷ್ಟ ಇಲ್ಲ. ಅದಕ್ಕೆ ನಾನೇ ದೂರ ಸರ್ತೆ. ವಿಷಯ ಕೇಳಿ ಸಚಿನ್ ಫುಲ್ ಶಾಕ್ ಆಗೋದ ಗುರು. ಅವ ಬಿದ್ದು ಒದ್ದಾಡೋದೊಂದು ಬಾಕಿ. ಸಖತ್ ಬೇಜಾರು ಮಾಡ್ಕೊಂಡವನೇ ಬಾಬಾ, ಹತ್ಕೊಂಡೇ ಹೊಂಟೋದ. ನೀನೇನಾದ್ರು ಮಾಡ್ಬೇಕು ಗುರು. ಪಾಪ ಅವನು ನನ್ನಿಂದ ನೋಡೋಕ್ಕಾಯ್ತಿಲ್ಲ. ಇದ್ರಾಗ ನಾನೇನೋ ಮಾಡಕ್ ಹಾಕಿಲ್ಲ ಕಂಡ್ರಲ್ಲ. ಇದೇನು ಗುರು ಹಿಂಗೆ ಹೇಳ್ತಿದ್ಯಾ? ಅವ್ರಿಬ್ರು ಪ್ರೀತಿನ ಒಂದ್ ಮಾಡ್ತೀನಿ ಅಂತ ನೀನೇ ತಾನೇ ಹೇಳಿದ್ದು. ಇಬ್ಬರು ಪಿರುತಿನ, ಒಬ್ಬರು ಪಿರುತಿನಲ್ಲ. ಸುಮಾರು ತಾನೇ ಬಲವಾಗಿ ನಿರ್ಧಾರ ತಗೊಂಬಿಟ್ಟವಳೆ ಕಂಡ್ರಲ್ಲ. ಸುಮಾರು ಸಚಿನ್ ಪರ ಇದ್ದಿದ್ರೆ ನಾನೇನೋ ಮಾಡ್ಬೋದಿತ್ತು. ಸುಮನ್ಗೆ ಪ್ರೀತಿ ಇದ್ದು ಇಲ್ಲ ಅಂತ ನಾಟಕ ಆಡ್ತಿದ್ದಾಳೆ ರೀ. ಅವಳಿಗೆ ಸಚಿನ್ ಅಂದ್ರೆ ತುಂಬಾ ಇಷ್ಟ. ಇಷ್ಟ ಇದ್ರು ಯಾಕೆ ಜಗನ್ನ ಮದ್ವೆ ಆಗಕ್ಕೆ ಒಪ್ಕೊಂಡವಳೆ? ಅವಳನ್ ಮನ್ಸಾರೆ ಇಷ್ಟಪಟ್ಟು ಈ ಮದ್ವೆ ಆಗ್ತಿಲ್ಲ ಪುರ್ಷಿ. ಪುಟ್ಟವನ್ ಖುಷಿಗೋಸ್ಕರ ಒಪ್ಕೊಂಡಿದ್ದಾಳ ಅಷ್ಟೇ. ಹೌದು ಗುರು, ಸುಮನ್ ಮನ್ಸ್ನಾಗೆ ಇನ್ನೂ ಸಚಿನ್ ಅವನೇ. ಎಲ್ಲಿ ಪುಟ್ಟಕ್ಕನ್ ಕೊಟ್ಟಿರೋ ಮಾತು ತೆಪ್ಪೋಯ್ತದೆ ಅಂತ ಈ ತರ ನಾಟಕ ಆಡ್ತಾವಳೆ. ಏನೇ ಬಂದ್ರು ದೂರ ಆಗಲ್ಲ ಅನ್ನಷ್ಟು ಗಟ್ಟಿ ಪ್ರೀತಿ ಅವ್ರಿಬ್ರು. ಇವಾಗ ಹಿಂಗೆಲ್ಲ ಆಡ್ತಾವಳೆ ಅಂದ್ರೆ ಅದಕ್ಕೆ ಅದೇ ಕಾರಣ ಇರ್ಬೋದು. ಲೈ, ಏನೇ ಮಾತು ಕೊಟ್ಟಿದ್ರು ಪಿರುತೆ ಅದಂತ ಒಂದು ಮಾತಾದ್ರೂ ಹೇಳ್ಬೇಕು ತಾನೆ. ನಾನು ಯಾವಾಗ ಸುಮ್ಮನೆ ಕೇಳಿದ್ರು ಸಚಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಾಳೆ. ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿ ಮನ್ಸಲ್ಲಿ ಏನಿರುತ್ತೆ ಅಂತ ನನಗೆ ಖಂಡಿತ ಗೊತ್ತಾಗುತ್ತೆ. ಇವಾಗ್ಲೂ ಸಚಿನೇ ಅವಳ ಮನ್ಸಲ್ಲಿರೋದು. ಹೌದು ಗುರು, ನಾನು ಎಷ್ಟೊಂದ್ಕಿಂತ ಗಮನಿಸಿವ್ನಿ. ಸುಮನ್ಗೆ ಸಚಿನ್ ಮೇಲೆ ಸಾನೆ ಪಿರುತಿ ಐತೆ. ಈ ತರ ನಾಟಕ ಆಡ್ತಾವಳೆ. ಹೌದು ಬಾವಾ, ನೀವು ಹೇಳೋದೇ ದಿಟ ಆದ್ರೆ ಇದನ್ನ ಬಿಡೋದು ಬೇಡ. ನಾನು ಈಗಲೇ ಹೋಗ್ಬಿಟ್ಟ ಅಂತವೆಲ್ಲ ಹೇಳ್ತೀನಿ. ಅರೇರಿ, ಒಂದ್ ನಿಮಿಷ. ಇದು ತುಂಬಾ ಸೂಕ್ಷ್ಮದ ವಿಚಾರ. ಪುಟ್ಟವನ್ ಮನ್ಸಿಗೆ ನೋವಾಗ್ದಿರೋ ರೀತಿ ಮಾತಾಡ್ಬೇಕು. ಪುಟ್ಟವಂತ ಹೆಂಗ್ ಮಾತಾಡ್ಬೇಕು ನಂಗೆ ಗೊತ್ತೈತೆ. ನಾನು ಮಾತಾಡ್ತೀನಿ. ಏನು ಮಾತಾಡಕ್ಕೆ ಹೋಗ್ತಿದ್ದೀರಾ ಬಾವ? ಸಚಿನ್ ಕಂಡ್ರೆ ನಿಂಗೆ ಪಿರುತಿ ಇದ್ರೂ ಜಗನ್ನ ಮದ್ವೆ ಆಯ್ತಿದ್ಯಾ. ಈ ಮದ್ವೆ ಬೇಡವಾ ಅಂತ ಹೇಳಕ್ ಹೋಯ್ತಿದ್ದೀನಿ. ಸಚಿನ್ ಮೇಲೆ ನನ್ಗಿನ್ನ ಲವ್ ಇದೆ ಅಂತ ನಾನು ನಿಮಗೆ ಹೇಳಿದ್ನ. ಸುಮ್ಮನೆ ನಾಟಕ ಆಡ್ಬೇಡ ಸುಮಾ. ನಿನ್ ರಿಯಾಕ್ಷನ್ ಅಲ್ಲೇ ನಮಗ್ ಗೊತ್ತಾಗತ್ತೆ. ಅದು ನಿಮ್ಗಳ ಕಲ್ಪನೆ ಅಷ್ಟೆ. ನನಗೆ ಯಾರ ಮೇಲೂ ಲವ್ ಇಲ್ಲ. ಅವ್ವ ಯಾರನ್ನ ತೋರಿಸ್ತಾಳೋ ನಾನು ಅವ್ರನ್ನೇ ಮದುವೆ ಆಗೋದು. ಹಂಗಾರೆ ಸಚಿನ್ ಲವ್ ನಾನು ಅವನ್ನ ಮರ್ತಿದ್ದೀನಿ. ಅವನಿಗೂ ಮರೆಯಕ್ಕೆ ಹೇಳು. ಯೋನವಿ ಹೇಳ್ತಿದ್ಯಾ? ಪಿರುತಿ ಅನ್ನೋದು ಬಾ ಒಂದೆಡ್ಕೆ ಬರೋದಕ್ಕೆ, ಹೋಗೊಂದೆಡ್ಕೆ ಹೋಗೋದಕ್ಕೆ ಅದೇನು ಸಾಕಿರೋ ಪ್ರಾಣಿ ಅಲ್ಲ. ಮನಸ್ನಾಗ ಹುಟ್ಟಿ ಸಾಯೋವರೆಗೂ ನಮ್ಮ ಜೊತೆಗೆ ಇರುವಂತ ಜೀವ. ನೀವೇನೇ ಹೇಳಿದ್ರು ನಾನು ಸಚಿನ್ನ ಮದುವೆ ಆಗಲ್ಲ. ನೀವೇ ಏನೇನೋ ನಿರ್ಧಾರ ಮಾಡಿಕೊಂಡು ಈ ವಿಷಯವಾಗಿ ಅವನ ಹತ್ರ ಏನಾದರೂ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಸುಮಾ, ಈ ಜೀವನದ ಪ್ರಶ್ನೆ ಒಂದ್ಕಿಂತ ಯೋಚನೆ ಮಾಡೋ. ನಮ್ಮ ಅಬ್ಬನ ಖುಷಿಗಿಂತ ನನ್ಗೆ ಯಾವುದು ಮುಖ್ಯ ಅಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ರಾಧನಿಗೆ ಬೆಂಬಲ ಕೊಡ್ಲೇಬೇಕು ಈ ಸರಿ. ಬಂಗಾರಮ್ಮನವರೇ ಪಕ್ಷ ಬಿಟ್ಟು ಹೋದ್ಮೇಲೆ ಅವ್ರಿಗೆ ಬೆಂಬಲ ಕೊಡೋದು ವ್ಯರ್ಥ. ಏನೇ ಆಗಲಿ, ಬಂಗಾರಮ್ಮನವರು ಪಕ್ಷದಲ್ಲಿ ತುಂಬಾ ವರ್ಷ ದುಡ್ದವ್ರೆ. ಪಕ್ಷಕ್ಕೆ ಅವ್ರ ಕೊಡುಗೆನೂ ತುಂಬಾ ಇದೆ. ನಾವು ಬಂಗಾರಮ್ಮನವ್ರಿಗೆ ಬೆಂಬಲ ಕೊಡ್ತೀವಿ. ಅವ್ರು ಗೆದ್ರು ಪ್ರಯೋಜನ ಇಲ್ಲ. ನಾವು ರಾಧನಿಗೆ ಸಪೋರ್ಟ್ ಮಾಡೋದು. ಒಳ್ಳೆ ಜನಗಳು ರಾಜಕೀಯದಲ್ಲಿದ್ರೆ ಜನಗಳಿಗೆ ಸಹಾಯ ಆಗುತ್ತೆ. ಏನು ನನ್ನ ಪರ ವಿರೋಧ ತುಂಬಾ ಮಾತುಗಳು ಕೇಳಿ ಬರ್ತಿತ್ತು. ನಿಮ್ಮ ಸಾಮರ್ಥ್ಯ ಬಗ್ಗೆ ಇಲ್ಲಿ ಕೆಲವರಿಗೆ ನಂಬಿಕೆ ಇದೆ, ಇನ್ನು ಕೆಲವರಿಗೆ ಗೊಂದಲ ಇದೆ. ಆ ಗೊಂದಲವನ್ನು ನೀವೇ ಸರಿ ಮಾಡ್ಬೇಕು ಮೇಡಮ್. ಅದೇನೇ ಇದ್ರು ಹೇಳಿ, ತಿದ್ಕೊಂಡು ನಡಿತೀನಿ. ನನಗೆ ನಿಮ್ಮೆಲ್ಲರ ಬೆಂಬಲ
ತುಂಬಾ ಮುಖ್ಯ. ನೋಡಿ ಮೇಡಮ್, ನಿಮ್ಮ ರಾಜಕೀಯದಲ್ಲಿ ಅನುಭವ ಕಡಿಮೆ. ಎಲೆಕ್ಷನ್ ಅಂದ್ರೆ ಸುಮ್ಮನೆ ಅಲ್ಲ, 20 ಕೋಟಿ ಖರ್ಚಾಗುತ್ತೆ. ಅದು ನಿಮ್ಮಿಂದ ಆಗಲ್ಲ. ಯಾಕಾಗಲ್ಲ? ನಾನ್ 30 ಕೋಟಿ ಬೇಕಾದ್ರೂ ಖರ್ಚು ಮಾಡೋದಕ್ಕೆ ರೆಡಿ ಇದ್ದೀನಿ. ನಾನು ಹೇಳಿಲ್ವಾ ರಾಧಾ ಮೇಡಮ್ ಅವರು ಎಷ್ಟು ಕೋಟಿ ಬೇಕಾದ್ರೆ ಖರ್ಚು ಮಾಡ್ತಾರೆ ಅಂತ? ಆದ್ರೆ ನಾನ್ 30 ಕೋಟಿ ಖರ್ಚು ಮಾಡಿದ್ರೆ ನನ್ ವಿರುದ್ಧ ಇರೋರೆಲ್ಲ ನನಗ್ ಸಪೋರ್ಟ್ ಮಾಡ್ತಾರ? ಪ್ರತಿಯೊಂದಕ್ಕೂ ಬಂಗಾರಮ್ಮ ಬಂಗಾರಮ್ಮ ಅಂತಿರಲ್ಲ, ನಿಮ್ಗೆ ಏನ್ ಸಿಕ್ಕಿದೆ ಅವಳಿಂದ? ನೋಡಿ, ಲಾಭ ಇಲ್ಲದೆ ಯಾರಿಂದೇನು ಹೋಗ್ಬಾರ್ದು, ಯಾರಿಗೂ ಜೈಕಾರ ಹಾಕ್ಬಾರ್ದು. ಇದು ರಾಜಕೀಯದಲ್ಲಿರೋ ಮೊದಲನೇ ಪಾಲಿಸಿ. ನೋಡಿ, ನಾನು ರಾಜಕೀಯಕ್ಕೆ ಹೊಸಬ್ಳೆ ಇರ್ಬೋದು, ಆದ್ರೆ ನೀವೆಲ್ಲರೂ ನನ್ನ ಹಿಂದೆ ನಿಂತ್ರೆ ನಿಮ್ಗಂತೂ ಯಾವುದಕ್ಕೂ ಮೋಸ ಆಗಲ್ಲ. ಪಮೇಶ್ ಸರ್, ನಿಮ್ಗೆ 8 ಕೋಟಿ ಮನೆ. ಕುಮಾರ್ ಸರ್, ನಿಮ್ಗೆ 4 ಸೈಟು. ರಂಗನಾಥ್ ಸರ್, ನಿಮಗ್ ಕೂಡ 200 ಎಕರೆ ನೀರಾವರಿ ಜಮೀನ್ ಕೊಡ್ತೀನಿ. ನಾನೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಇದೆಲ್ಲ ಸಿಗುತ್ತೆ. ನೋಡಿ, ನಮಗೆ ಪಕ್ಷ ಅಧಿಕಾರದಲ್ಲಿರೋದು ಮುಖ್ಯ. ನಾವೆಲ್ಲರೂ ಒಟ್ಟಿಗೆ ರಾಧಾ ಅವರಿಗೆ ಬೆಂಬಲ ಕೊಟ್ಟರೆ ಪಕ್ಷನೂ ಮುಂದೆ ಹೋಗುತ್ತೆ, ನಮ್ಗಳ ಆಶ್ವಾಸನೆ ಈಡೇರುತ್ತೆ. ನಾನಂತೂ ಕೊಟ್ಟ ಮಾತನ್ನ ಮೀರಲ್ಲ. ಇಷ್ಟ ಇರೋರು ನನಗೆ ಸಪೋರ್ಟ್ ಕೊಡ್ಬೋದು. ರಾಧಕ್ಕನ್ಗೆ 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 ಜೈ. ಅವೇ ಇರೋದು ಬರೋದನ್ನೆಲ್ಲ ಒತ್ಕೊಂಡ್ ಬಂದೀನಿ. ನೀನು ಹೇಳಿದೆಲ್ಲ ಇದ್ರಾಗ ಇದ್ಯಾ ಇಲ್ವಾ ಅಂತ ಒಂದ್ಸತಿ ನೋಡ್ಕೊಬಿಡು. ಸೊಪ್ಪು ಜಾಸ್ತಿ ಲೋಟ್ ಬಂದಿಲ್ಲ, ಅದಕ್ಕೆ ಆಮೇಲೆ ತರೋಣ ಅಂತ ಬಂದ್ವಿ. ಹಾಂ, ಅವೇ ಇದ್ಯಾಕವೇ ಸೊಪ್ಪಗಿದ್ಯಾ? ಓ, ಪುಟ್ಟಕ್ಕ ಟೆಂಡರ್ ವಿಷಯದಾಗೆ ಬೇಡ ಅಂತ ಹೇಳೋದು ಅಂತ ಬೇಜಾರಾಗಿದ್ದೀನವಿ. ಸ್ಯಾನೆ ಆಸೆ ಮಾಡಿಕೊಂಡಿದ್ದೆ ಕಣ್ಲ, ಹಂಗಂದ್ರೆ ಎಂಥವ್ರಿಗೆ ಆಗಲಿ ಮನ್ಸಿಗೆ ಬೇಸರ ಆಗಕ್ಕಿಲ್ವೇ? ಅವಿ, ನಾನು ಬೇಕಾದ್ರೆ ಪುಟ್ಟಕ್ಕಂತ ಇನ್ನೊಂದಕ್ಕಿಂತ ಮಾತಾಡಿ ನೋಡ್ಲಾ? ಇಲ್ಲ, ಬೇಡ ಬೇಡ. ನೀನು ಮಾತಾಡಿದ್ರು ಅವ್ವ ನಿನ್ನ ಮಾತನ್ನ ಕೇಳ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ.